ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಪೊರ್ಲಹಳ್ಳಿ ಭೂತಪ್ಪನ ದೇವಸ್ಥಾನದಲ್ಲಿ ಯುಗಾದಿ ಆಗಿ ಕರಿ ದಿನ ನಡೆಯಲಿರುವ ಈ ಜಾತ್ರಾ ಮಹೋತ್ಸವವು ಆಗಿ ಅದರ ಹಿಂದೆ ಒಂದು ಪುರಾಣ ಇತಿಹಾಸ, ಇದು ಜಾನಪದ ಇತಿಹಾಸ ಇದೆ ಸ್ನೇಹಿತರೆ. ಏನಪ್ಪ ಇತಿಹಾಸ ಅಂದರೆ ಭೂತಪ್ಪ ಮತ್ತು ಜುಂಜಪ್ಪನ ಗುಡ್ಡೆ ಅಂತ, ಕಳ್ಳೂರಹಳ್ಳಿ ಜುಂಜಪ್ಪನ ಗುಡ್ಡೆ ಅಂತ ಇದೆ ಸ್ನೇಹಿತರೆ. ಅಲ್ಲಿ ಮತ್ತು ಇಲ್ಲಿ ಆ ಕರಿ ದಿನ ತುಂಬ ಜನಸಂಖ್ಯೆಯಿಂದ ಜನಸಾಗರ ಎಲ್ಲ ಸೇರಿರುತ್ತೆ. ತುಂಬ ಸಾವಿರಾರು ಜನ ಭಕ್ತಾದಿಗಳು ಬಂದಿರುತ್ತಾರೆ ಸ್ನೇಹಿತರೆ. ಅದರ ಒಂದು ಜಾನಪದ ಕಥೆ ಇದೆ ಸ್ನೇಹಿತರೆ. ಹಾಗಾಗಿ ಆ ಸಂಪ್ರದಾಯ ಸುಮಾರು ಆ ದಿನ ಒಂದು 50,000 ರಿಂದ 60,000 ಜನಸಂಖ್ಯೆ ಬಂದು ಅಲ್ಲಿಗೆ ಹೋಗುತ್ತೆ ಸ್ನೇಹಿತರೆ. ಆ ದಿನದಂದು ಮಿನಿಮಮ್ಮು ಕರಿ ಮರಿ ಹೊಡೆಯೋದು, ಕೋಳಿ ಕುರಿ ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಯೂಟ್ಯೂಬ್ ಕಮ್ಯುನಿಟಿ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಅದಕ್ಕೋಸ್ಕರ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಅದು ಕ್ಷಮೆ ಇರಲಿ. ಯಾಕಪ್ಪ ಅಂದರೆ ಆ ಪುರಾಣ ಜಾನಪದ ಇತಿಹಾಸ ಏನಂತ ಅಂದರೆ, ಜುಂಜಪ್ಪ ಒಂದು ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಾಗ ಭೂತಪ್ಪನ ಮೊರೆ ಹೋಗಿ ಭೂತಪ್ಪ ಹೇಳಿರ್ತಾನಂತೆ. ಭೂತಪ್ಪ ಆಗ ಒಂದು ದುರ್ಗಿಯರು ಬಂದು ಕಾಟ ಕೊಡ್ತಾರಂತೆ ಜುಂಜಪ್ಪನಿಗೆ. ಆ ಜುಂಜಪ್ಪ ಕಾಟ ಕೊಡುವ ಎಲ್ಲ ಹಾಗೆ ಆ ಸೇರಿರುವ 7 ನಾಲಿಗೆ ದುರ್ಗಿಯರು ಬಂದು ಜುಂಜಪ್ಪನಿಗೆ ಕಾಟ ಕೊಡುತ್ತಿದ್ದರಂತೆ. ಅದಕ್ಕೆ ಜುಂಜಪ್ಪ ಹೋಗಿ ಭೂತಪ್ಪನ ಮೊರೆ ಹೋದಾಗ ಭೂತಪ್ಪ ಆಗ ಹೋಗಿ 7 ನಾಲಿಗೆ ದುರ್ಗಿಯರನ್ನು ಸಂಹಾರ ಮಾಡಿದ್ದ ಅಂತ ಜಾನಪದ ಕಥೆ ಹೇಳುತ್ತೆ ಸ್ನೇಹಿತರೆ. ಆಗ ಆ ದುರ್ಗಿಯರಿಗೆ ಒಂದು ವರ ಕೊಟ್ಟಿದ್ದನಂತೆ. ಯುಗಾದಿ ಹಬ್ಬ ಆದ ನಂತರ ಕರಿದಿನ ರಾತ್ರಿ 12 ಗಂಟೆಗೆ ನನ್ನ ಹತ್ತಿರ ಬನ್ನಿ, ನಿಮಗೆ 7 ಜನಕ್ಕೂ ನಾನು ರಕ್ತ ಬಾಡೂಟ ಹಾಕಿ ಕಳಿಸ್ತೀನಿ ಅಂತ ಹೇಳಿದಂತೆ. ಅದು ಜಾನಪದ ಕಥೆ ಆಗಿದೆ ಸ್ನೇಹಿತರೆ. ನಾವು ಅಕ್ಕಪಕ್ಕ ಹಳ್ಳಿಯಲ್ಲೆಲ್ಲ ಇದು ಪ್ರಸ್ತುತದಲ್ಲಿದೆ ಸ್ನೇಹಿತರೆ. ಹಾಗಾಗಿ ಆ ದಿನ ರಾತ್ರಿ 10 ಗಂಟೆ ಮೇಲೆ ಆ ಸ್ಥಳದಲ್ಲಿ ಒಬ್ಬರು ಯಾರೂ ಇರೋದಿಲ್ಲ. ಆ ದಿನ ಮಾತ್ರ, ಮಿಕ್ಕಿದ ದಿನ ನಿತ್ಯ ಪೂಜೆ ನಡೆಯುತ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅಲ್ಲಿಗೆ ಬರೋ ಭಕ್ತಾದಿಗಳು ಮತ್ತು ಎಲ್ಲ ವರ್ಗದ ಎಲ್ಲ ವಯಸ್ಸಿನ ಜನರು, ಮಕ್ಕಳು, ವೃದ್ಧರು, ಹಾಗೆ ಅಲ್ಲಿನ ವ್ಯಾಪಾರಿಗಳು ಮತ್ತು ಅಕ್ಕಪಕ್ಕ ಹಳ್ಳಿಗಳು ಮತ್ತು ಮಡಿಕೆ ಕುಡಿಕೆ ವ್ಯಾಪಾರ ಮಾಡುವವರು ಮತ್ತು ಎಲ್ಲ ಥರ ಜನ ಬಂದು ಅಲ್ಲಿ ಸೇರುತ್ತೆ ಸ್ನೇಹಿತರೆ. ಹಾಗಾಗಿ ಜುಂಜಪ್ಪನ ಗುಡ್ಡೆ ಮತ್ತು ಭೂತಪ್ಪನ ಗುಡ್ಡೆ ಪ್ರಸಿದ್ಧವಾಗಿ ಅಲ್ಲಿ ಸಮೇತ ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಎಲ್ಲ ಅಲ್ಲಿ ಅಕ್ಕಪಕ್ಕ ಚೌಲ್ಟ್ರಿಗಳಿದ್ದಾವೆ, ಅವು ಬಾಡಿಗೆ ಸಿಗುತ್ತವೆ. ಹಾಗಾಗಿ ಎಲ್ಲರೂ ನೀವಿನ್ನು ಯಾರ್ಯಾರು ನೋಡಿ, ಇಲ್ಲಿ ಮಡಿಕೆ ಕುಡಿಕೆ ವ್ಯಾಪಾರ ಮಾಡುವವರು ಮತ್ತು ಅಲ್ಲಿ ಗ್ಯಾಂಬ್ಲಿಂಗ್ ಆಟ ನಡೆಯುವುದು, ಎಲ್ಲ ಥರದ ಚಟುವಟಿಕೆ ಅಲ್ಲಿ ನಡೀತಾ ಇರುತ್ತೆ ಆ ದಿನದಂದು. ಹಾಗಾಗಿ ನೋಡಿ, ಅಲ್ಲಿ ಸ್ಟೀಲ್ ಪಾತ್ರೆ, ಮಡಿಕೆ ಈ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ತಂಪಾಗಿರಲಿ ಎಂದು ಮಡಿಕೆ ಮತ್ತು ಕುಡಿಕೆಗಳನ್ನು ಮಾರಾಟಕ್ಕೆ ತಂದಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯುಗಾದಿ ಹಬ್ಬ ಒಂದು ಹೊಸ ವರ್ಷವಾಗಿ ನಾವು ಹಿಂದೂಗಳು ಆಚರಣೆ ಮಾಡ್ತಾರೆ. ಹೊಸದಾಗಿ ಆವಿಷ್ಕಾರ ಮಾಡುವುದು, ಹೊಸ ಆಲೋಚನೆ, ಹೊಸ ಸಂಪ್ರದಾಯ, ಹೊಸ ಥರದ ಆಲೋಚನೆ ಬರಲಿ ಎಂದು. ಹಾಗಾಗಿ ಎಲ್ಲ ಥರದ ಜನಗಳು ಬಂದು ಇಲ್ಲಿ ಸೇರುತ್ತಾರೆ ಸ್ನೇಹಿತರೆ. ಅಂದು ಆ ಭೂತಪ್ಪನ ಗುಡಿಯಿಂದ ಗೋಮಾರದಹಳ್ಳಿ ಮಾರ್ಗವಾಗಿ ಹೊಸಹಳ್ಳಿಯಿಂದ ಜುಂಜಪ್ಪನ ಗುಡ್ಡೆ ಹೋಗುವವರೆಗೂ ರೋಡು ತುಂಬ ಬರೀ ಬೈಕುಗಳು, ಕಾರುಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತವೆ ಸ್ನೇಹಿತರೆ. ಹಾಗಾಗಿ ಯಾರಾದ್ರು ಹೋಗ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಯಾಕಂದರೆ ಕಿರಿದಾದ ರೋಡ್ ಆಗಿರೋದ್ರಿಂದ ಏನಾದರೂ ಸಮಸ್ಯೆ ಆಗಬಹುದನ್ನು
ಒಂದು ಕಾಳಜಿಯಿಂದ ಹೇಳ್ತಿದ್ದಾನೆ ಸ್ನೇಹಿತರೆ. ಹಾಗಾಗಿ ಈ ದಿನದಂದು ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ಮಿನಿಮಮ್ ಆ ದಿನದಂದು ಡೈಲಿ ಅಲ್ಲಿ ಮಟನ್ನು ಡೈಲಿ ಮರಿ ಹೊಡಿತಲೇ ಇರ್ತಾರೆ ಸ್ನೇಹಿತರೆ. ದಿನ ಮರಿ ಹೊಡೆಯೋ ದಿನವೇ ಇಲ್ಲ ಆ ದೇವಸ್ಥಾನದಂದು. ಮತ್ತು ಈ ದಿನ ಮತ್ತು ಯುಗಾದಿ ಮತ್ತು ದಸರಾದಲ್ಲಿ ಒಂದು ದಿವಸಕ್ಕೆ ಅವತ್ತು 2,000ರಿಂದ 3,000 ಮರಿ ಹೊಡಿತಾರೆ. ಇಂದು 1,000ರಿಂದ 2,000 ಕುರಿ ಹೊಡೆಯುವ ಅತಿ ಹೆಚ್ಚು ಕುರಿ ಹೊಡೆಯುವ ಜಾಗ ಅದು ಸ್ನೇಹಿತರೆ. ಎಲ್ಲ ತಮಿಳುನಾಡು, ಆಂಧ್ರ, ಈ ಕಡೆ ಕೇರಳ ಅಲ್ಲಿಂದ ಬರ್ತಾರೆ ಸ್ನೇಹಿತರೆ ಇದಕ್ಕೆ. ಹಾಗೆ ಈಗ ಹೋಗ್ತಾ ಇದ್ದಾರಲ್ಲ ಸ್ನೇಹಿತರೆ, ಅವರು ನಂಜಪ್ಪನ ಗುಡ್ಡೆ ಹೋಗುವ ಭಕ್ತಾದಿಗಳು. ಅಲ್ಲಿ ಆ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಹೋಗೋರು. ಮತ್ತು ಆಟೋ ವ್ಯವಸ್ಥೆ ಮತ್ತು ಟೆಂಪೋ ವ್ಯವಸ್ಥೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಗ್ಯಾಮ್ಲಿಂಗ್ RCB ಮತ್ತು KKR ನೋಡಿ. ಕೊಹ್ಲಿ ಬೆಟ್ಟಿಂಗ್ 50ಕ್ಕೆ 100 ಈ ಥರ ಗ್ಯಾಮ್ಲಿಂಗು ನಡೀತಾ ಇದೆ, ನಡೆಸ್ತಾ ಇರ್ತಾರೆ. ಅದು ಲೀಗಲ್ ಆಗಿ ಮಾಡ್ತೀವಿ ಅಂತ ಇಲ್ಲಿಗೆ ಪೊಲೀಸರೇ ಪರ್ಮಿಷನ್ ಕೊಟ್ಟಿದ್ದಾರಂತೆ ಅಂತ ಅವರೇ ಹೇಳಿದ್ರು ಸ್ನೇಹಿತರೆ. ಅದು ನಾನು ಕೇಳಿದೆ. ಹಾಗಾಗಿ ಸ್ನೇಹಿತರೆ, ಯಾರ್ಯಾರು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಮುಂದೊಂದು ಅಂಗಡಿಗೆ ಕೇಳಕ್ಕೆ ಹೋಗೋಣ, ಅಲ್ಲೇ ನಡೀತಾ ಇತ್ತು ಅಂತ ನೋಡೋಣ. ಹಾಗಾಗಿ ಈ ಹಬ್ಬದಂದು ಯಾರ್ಯಾರು ಮಿಸ್ ಮಾಡಿದ್ರ ಮುಂದಿನ ವರ್ಷ ಹೋಗಿ ನೀವು ಒಂದ್ಸರಿ ಆನಂದಿಸಿ ಹಬ್ಬವನ್ನು ಆಚರಣೆ ಮಾಡಿ. ಹಾಗೆ ಎಲ್ಲ ಭಕ್ತಾದಿಗಳು ಮತ್ತು ಹಬ್ಬ ಅಂದ್ರೆ ಎಲ್ಲ ಖುಷಿ ಪಡಬೇಕು. ನೋಡಿ ಇಲ್ಲೊಂದು ಗ್ಯಾಮ್ಲಿಂಗ್ ನಡೀತಾ ಐತೆ. ಅವ್ರು ಹೇಳ್ತಾರೆ ನೋಡಿ ಅಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ 50ಕ್ಕೆ 200 ಮತ್ತೆ ಒಂದು ಲಯನ್ಗೆ ಎಣ್ಣೆ ಕೊಡ್ತಾರೆ. 14 ಬಾಕ್ಸ್ ಇದೆ, ಅಲ್ಲಿ ಬಾಲ್ ಹಾಕ್ಬೇಕು. ಯಾವುದು ಎಲ್ಲದಲ್ಲಿ ಬರುತ್ತೆ, ವೈಟಲ್ಲಿ ಬಿಡುತ್ತಾ ಅದ್ರ ಮೇಲೆ ಡಿಪೆಂಡ್ ಆಫ್ ದ ರೇಟ್ ಇದೆ ಎಲ್ಲ ಹಾಕಿದ್ದಾರೆ ಇದೆ. ಅದೇ ಪ್ರಕಾರ ಅದೆಲ್ಲ ಕ್ಯಾಪ್ಚರ್ ಮಾಡಕ್ಕೆ ಹೋಗಿಲ್ಲ ಸ್ನೇಹಿತರೆ, ಅಡ್ರೆಸ್ ಎಲ್ಲ ನಾನು. ಯಾಕಂದರೆ ಮುಂದೆ ಅವರಿಗೆ ಸಮಸ್ಯೆ ಆಗಬಹುದು ಅಂತ ಅವರ ನೇಮ್ ಹಾಕಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ. ಹಾಗಾಗಿ ಯಾರ್ಯಾರು ನೀವಿನ್ನು ಹಬ್ಬಕ್ಕೆ ಯಾರ್ಯಾರು ಹೋಗಿಲ್ಲ ನೋಡಿಲ್ಲ ಅನ್ನೋರು ಒಂದು ಸಲ ಹೋಗಿ ಬನ್ನಿ, ಅನುಭವವನ್ನು ತೆಗೆದುಕೊಳ್ಳಿ. ಹಾಗಾಗಿ ಎಲ್ಲರೂ ಚೆನ್ನಾಗಿರಲಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜೈ ಭಾರತ್. 50ಕ್ಕೆ 200 ಇದು ಬಂದು 50ಕ್ಕೆ 100. ಯಾವ ಚಾನ್ಸ್ ಯಾರಿಗುಂಟು ಯಾರಿಗಿಲ್ಲ. ಯುಗಾದಿ ಪ್ರಯುಕ್ತ ಇಡ್ತಾ ಇತ್ತು. ಯಾವ ಯಜಮಾನ್ರಿ ನಿಮ್ದು? ಯಾವರು ಅಲ್ಲೇ ದೇವಸ್ಥಾನಕ್ಕೆ ಬಂದಿದ್ರಾ? ವರ್ಷ ಬರ್ತೀರಾ? ನಿಜಾಪುರ ಕಡೆಗೆ ಹೋಯ್ದ್ರಾ? ಹೋಯ್ದಾ? ಸರಿ ಯಜಮಾನ್ರಿ. ಈ ಸ್ನೇಹಿತರೆ ಇಲ್ಲಿ ಭಕ್ತಾದಿಗಳು ಬಂದು ಕೇಳ್ತಾ ಇದ್ದಾರೆ.